ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನಿವತ್ತು ಸಖತ್ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ತಂದೂರಿ ಚಿಕನ್ ಟಿಕ್ಕಾನ ಮಾಡೋದು ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ ಈ ತಂದೂರಿ ಚಿಕನ್ ಟಿಕ್ಕಾ. ನೀವು ಈ ತಂದೂರಿ ಚಿಕನ್ ಟಿಕ್ಕಾ ತಿನ್ನೋದಕ್ಕೆ ರೆಸ್ಟೋರೆಂಟಿಗೆ ಹೋಗಬೇಕು ಅಂತ ಏನಿಲ್ಲ, ಮನೇಲಿರೋಂಥ ಪದಾರ್ಥಗಳನ್ನ ಬಳಸ್ಕೊಂಡು ಸುಲಭವಾಗಿ ರೆಸ್ಟೋರೆಂಟ್ ರುಚಿನ ಮನೆಯಲ್ಲೇ ನಾವು ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡಿದ್ದೀನಿ ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಟಿಕ್ಕಾ ಮಾಡೋದಕ್ಕೆ ಇವಾಗ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ, 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ 1 ಸ್ಪೂನು ಚಾಟ್ ಮಸಾಲ, 1 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಹೋಳು ಲಿಂಬೆಹಣ್ಣು ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಮೊಸರಲ್ಲಿ ನೀರು ಇರಬಾರ್ದು, ಕ್ರೀಮಿ ಆಗಿರುವಂತಹ ಮೊಸರು ತೊಗೊಳ್ಳಿ. ನಿಮ್ಗೇನಾದ್ರು ಆ ಥರ ಮೊಸರು ಸಿಗಲಿಲ್ಲ ಅಂದರೆ ಯೋಗಟ್ ಇರುತ್ತಲ್ಲ, ಯೋಗಟ್ನು ಸಹ ಹಾಕೋಬೋದು. ನಾನಿಲ್ಲಿ ಮೊಸರನ್ನ ಒಂದು ವೈಟ್ ಬಟ್ಟೆಗೆ ಹಾಕಿಬಿಟ್ಟು ನೀರನ್ನ ಪೂರ್ತಿಯಾಗಿ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ನಾವೇನು ಚಿಕನ್ ಹಾಕ್ಕೊತೀವಲ್ಲ, ಚಿಕನ್ಗೆ ನೀಟಾಗಿ ನಾವು ಹಾಕಿರೋಂಥ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಲೆಮನ್ನ ಜ್ಯೂಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮೊಸರಲ್ಲಿ ಯಾವ ಥರ ಕ್ರೀಮಿ ಆಗಿದೆ ಅಂತ. ಈ ಥರ ಕ್ರೀಮಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪುದೀನಾನ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಟಿಕ್ಕಾ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಿಮಗಿದು ಬೇಡ ಅಂದರೆ ಇದಕ್ಕೆ ನೀವು ಕಸ್ತೂರಿ ಮೆಂತಿ ಬರುತ್ತಲ್ಲ, ಕಸ್ತೂರಿ ಮೆಂತಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಕಸ್ತೂರಿ ಮೆಂತಿ ಬದಲು ಪುದೀನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಕನ್ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಬೋನು ಹಾಗೆ ಬೋನ್ಲೆಸ್ 2 ಚಿಕನ್ನ ಹಾಕ್ಕೊತಾ ಇದ್ದೀನಿ. ನಾನು ಟಿಕ್ಕಾ ಮಾಡಬೇಕು ಅಂತ ಚಿಕನ್ನ ಎತ್ತಿಕ್ಕಿರಲಿಲ್ಲ, ಬೇರೆ ಯಾವುದಾದ್ರು ರೆಸಿಪಿ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೆ. ಇವಾಗ ನಮ್ಮನೇಲಿ ಟಿಕ್ಕಾ ಮಾಡೋ ಅನ್ನೋ ಕಾರಣಕ್ಕೆ ಟಿಕ್ಕಾಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 2 ರಿಂದ 3 ಅವರ್ ಆದರೂ ನೀವು ನೆನೆಯೋದಕ್ಕೆ ಬಿಡಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನಾದರೂ ನೆನೆಯೋದಕ್ಕೆ ಬಿಡಿ. ಅರ್ಧ ಗಂಟೆ ಆದಮೇಲೆ ನಾವು ಹಾಕಿರೋಂತಹ ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡ್ಕೊಂಡು ತುಂಬಾ ಆಗಿರುತ್ತೆ. ಇದನ್ನ ಇವಾಗ ಒಂದು ಟೂತ್ ಪಿಕ್ ತೊಗೊಂಡಿದ್ದೀನಿ. ಈ ಟೂತ್ ಪಿಕ್ಕಿಗೆ ಒಂದು 5 ರಿಂದ 6 ಚಿಕನ್ ಪೀಸಸ್ನ ಚುಚ್ಕೋಬೇಕಾಗತ್ತೆ. 5 ರಿಂದ 6 ಆದರೆ ಸಾಕು. ತುಂಬ ಜಾಸ್ತಿ ಚುಚ್ಕೊಂಡ್ಬಿಟ್ರೆ ನಮಗೆ ಬೇಯಿಸೋದಕ್ಕೆ ತೊಂದರೆ ಆಗುತ್ತೆ. ಒಂದು 5 ರಿಂದ 6 ಚಿಕನ್ ಪೀಸಸ್ನ ಚುಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ರೆಡಿ ಮಾಡೋ ಟೈಮಲ್ಲೇ ತವನ್ನು ಸಹ ಬಿಸಿಗೆ ಇಟ್ಕೊಂಡಿದ್ದೆ. ತವ ಸಹ ಬಿಸಿಯಾಗಿದೆ. ತವಾಕ್ಕೆ ಒಂದೇ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ತವದ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವೇನು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಿಕನ್ ಪೀಸಸ್ ಟೂತ್ ಪಿಕ್ನ, ಅದನ್ನು ನೀಟಾಗಿ ತವದ ಮೇಲೆ ಇಟ್ಕೊಂಡು ಒಂದು ಸೈಡು ಕಂದು ಬಣ್ಣ ಬರೋವರೆಗೂ ನಾವಿಲ್ಲಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಸೈಡು ರೋಸ್ಟ್ ಆದಮೇಲೆ ಮತ್ತೆ ನಾವು ಟೂತ್ ಪಿಕ್ನ 2 ಕೈಯಿಂದ ಹಿಡ್ಕೊಂಡು ಇನ್ನೊಂದು ಸೈಡು ಸಹ ಅದೇ ಥರನೇ ರೋಸ್ಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಸುತ್ತಲೂ ರೋಸ್ಟ್ ಆಗಬೇಕು. ರೋಸ್ಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ನಾನು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈ ಪುಲ್ಕಾದು ಸ್ಟ್ಯಾಂಡ್ ಬರುತ್ತಲ್ಲ, ಆ ಪುಲ್ಕಾ ಸ್ಟ್ಯಾಂಡ್ನ ಗ್ಯಾಸ್ ಮೇಲೆ ಇಟ್ಕೊಂಡು ತಂದೂರಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ತಂದೂರಿ ಮಿಷಿನ್ ಇದ್ದರೆ ತಂದೂರಿ ಮಿಷಿನಲ್ಲೂ ಮಾಡ್ಕೋಬಹುದು. ಸ್ಟವ್ ಆನ್ ಮಾಡಿ ಪುಲ್ಕಾ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಈ ಪುಲ್ಕಾ ಸ್ಟ್ಯಾಂಡ್ ಮೇಲೆ ನಾವೇನು ಮೊದಲೇ ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಚಿಕನ್ನು, ಆ ಚಿಕನ್ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಇದನ್ನು ಸುಟ್ಕೋಬೇಕಾಗುತ್ತೆ. ಸುತ್ತಲೂ ನಾವು ಟರ್ನ್ ಮಾಡ್ಕೊಂಡು ಸುಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸುಟ್ಟಿರೋಂತಹ ಫ್ಲೇವರು ಚಿಕನ್ನಲ್ಲಿ ಇಟ್ಕೊಂಡಿರಬೇಕು. ಆವಾಗಲೇ ನಮಗೆ ತಂದೂರಿ ಚಿಕನ್ ಟಿಕ್ಕಾ ಅಂತ ಅನ್ನಿಸ್ಕೊಳ್ಳೋದು. ಹಾಗೆ ಇದಾದ ನಂತರ ನಾನಿಲ್ಲಿ ತವ ಇಟ್ಕೊಂಡು ಈ ಬೋನ್ ಇರೋ ಚಿಕನ್ಸ್ ಏನೆಲ್ಲ ಟೂತ್ ಪಿಕ್ಕಿಗೆ ಚುಚ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಸುಟ್ಕೊತಾ ಇದ್ದೀನಿ. ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಲ್ಲೇನು ಡಿಫ್ರೆಂಟ್ ಏನು ಅನಿಸಲ್ಲ. ಹಾಗೆ ನಾನು ಈ ತಂದೂರಿ ಟಿಕ್ಕಾನ ಫಸ್ಟ್ ಟೈಮ್ ನಮ್ಮ ಮನೇಲಿ ಮಾಡಿದಾಗ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂದರು. ಅದರಲ್ಲೂ ನಮ್ಮ ಮನೇಲಿ ನಾನ್ ವೆಜ್ ಮಾಡೋದೇ ಕಡಿಮೆ. ಮಾಡಿದ್ರೂ ಈ ಫ್ರೈ ಅಥವಾ ಸಾಂಬಾರು ಈ ಥರದ್ದು ಮಾಡ್ತೀವಿ. ಈ ಥರ ಐಟಮ್ಸ್ ಮಾಡೋದೇ ಕಡಿಮೆ. ಮಾಡಿದಾಗ ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾಯಿದ್ರು. ಅವ್ರು ತಿನ್ನೋದೆಲ್ಲ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಅಷ್ಟೊಂದು ಚೆನ್ನಾಗಿದೆಯಾ ನಾನು ಮಾಡಿರೋಂಥ ಈ ಟಿಕ್ಕಾ ಅಂತ ಹೇಳ್ಬಿಟ್ಟು. ಯಾವುದೇ ಅಡುಗೆ ಮಾಡೋರಿಗಾಗಲಿ ನಾವು ಮಾಡಿರೋಂತಹ ಅಡುಗೆ ಚೆನ್ನಾಗಿದ್ದು ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂದರೆ ಅದರಲ್ಲಿ ಆಗುವಂತಹ ಖುಷಿನೇ ಬೇರೆ ಅಲ್ವಾ. ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲಿ ಪ್ಲೇಟಿಂಗು ಸಹ ಮಾಡಿದ್ದೀನಿ. ಇವತ್ತು ಈ ಚಿಕನ್ ತಂದೂರಿ ಟಿಕ್ಕಾ ಜೊತೆಗೆ ಗ್ರೀನ್ ಚಟ್ನಿನೂ ಸಹ ಸರ್ವ್ ಮಾಡಿದ್ದೀನಿ. ನಿಮಗೇನಾದರೂ ಈ ಗ್ರೀನ್ ಚಟ್ನಿ ರೆಸಿಪಿ ಬೇಕಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಗ್ರೀನ್ ಚಟ್ನಿ ಜೊತೆಗೆ ಈ ಟಿಕ್ಕಾ. ಹಾಗಿದ್ರೆ ನಾನು ಮಾಡಿರೋವಂಥ ಈ ತಂದೂರಿ ಚಿಕನ್ ಟಿಕ್ಕಾ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.